ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ ಲೈಕ್ ಮೇ ತಿಂಗಳು ಹೇಗಿರುತ್ತೆ ಅನ್ನೋದು. ಸೊ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿದೆ. ಇವತ್ತು ನೀವು ಲೈಫ್ ಪಾತ್ ನಂಬರ್ನ ಚೂಸ್ ಮಾಡಬೇಕಾಗತ್ತೆ. ಲೈಫ್ ಪಾತ್ ನಂಬರ್ನ ಚೂಸ್ ಮಾಡೋದು ಹೇಗೆ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ನೋಡಿ, ಅದರ ಸಿಂಗಲ್ ಡಿಜಿಟನ್ನು ನೀವು ತೊಗೊಳ್ಬೇಕು. ಅಂತಂದರೆ ಎಲ್ಲವನ್ನ ಆ್ಯಡ್ ಮಾಡಬೇಕಾಗತ್ತೆ, ಪ್ಲಸ್ ಮಾಡಬೇಕಾಗತ್ತೆ. ಓಕೆ, ಪ್ಲಸ್ ಮಾಡಿದಾಗ ನಿಮಗೆ ಸಿಂಗಲ್ ಡಿಜಿಟ್ ಸಿಗುತ್ತೆ. ಲೈಕ್ 3, 1, 5 ಫಾರ್ ಎಕ್ಸಾಂಪಲ್. ಇವಾಗ 10 ಸಿಕ್ಕಿದ್ರೆ 10ಅನ್ನು ನೀವು ಪ್ಲಸ್ ಮಾಡಬೇಕು. ಅಂತಂದರೆ 1 + 0 ವಾಪಸ್ ನಿಮ್ಗೆ ಏನು ಸಿಗುತ್ತೆ? 1 ಸಿಗುತ್ತೆ. ಒಂದು ವೇಳೆ ನೀವು ಅದನ್ನ ಫುಲ್ ಕೌಂಟ್ ಮಾಡಿದಾಗ 11, 33, 22 ಸಿಕ್ಕಿದ್ರೆ ಅದನ್ನು ಮಾತ್ರ ನೀವು ಲೈಕ್ ಪ್ಲಸ್ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ಇದು ಮಾಸ್ಟರ್ಸ್ ನಂಬರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಅದನ್ನ ಲೈಕ್ ಪ್ಲಸ್ ಮಾಡಿದ ನಂತರ ಯಾವ ನಂಬರ್ ಸಿಗುತ್ತೆ ಆ ಫೈಲ್ನ ಚೂಸ್ ಮಾಡಿ. ಒಂದು ವೇಳೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಡೇಟ್ ಆಫ್ ಬರ್ತ್ ನಂಬರ್ನ ನೀವು ಪ್ಲಸ್ ಮಾಡಿದ್ರಿ, ನಂಬರ್ 7 ಸಿಕ್ತು ಅಂತಂದರೆ ಫೈಲ್ ನಂಬರ್ 1. ಎಲ್ಲ ಪ್ಲಸ್ ಮಾಡಿದ್ರಿ, ಸೊ ನಂಬರ್ ಸಿಕ್ತು 8, ಫೈಲ್ ನಂಬರ್ 2. ಓಕೆ, ಸೊ ನಿಮ್ಮ ರೀಡಿಂಗಲ್ಲಿ ಸಿಗೋಣ. ಹಲೋ, ಫೈಲ್ ನಂಬರ್ 1. ಸೊ ಯಾರ್ದು 1, 3, 5, 7, 9, 22 ನಂಬರ್ ಆಗಿದೆ ನೋಡಿ. ನಿಮ್ಮದು ರೀಡಿಂಗ್ನ ಶುರು ಮಾಡೋಣ. ಓಕೆ, ಸೊ ಲೆಟ್ಸ್ ಸಿ. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, ಫೈಲ್ ನಂಬರ್ 1 ಏರಿಯಸ್. ಓಕೆ, ಮಾರ್ಚ್ ತಿಂಗಳಲ್ಲಿ ತುಂಬ ಅಗ್ನಿ ತತ್ವದ ಎನರ್ಜಿಯಲ್ಲಿ ಇರ್ತೀರ ನೀವು. ವೆರಿ ಫೈರ್ ಎನರ್ಜಿ, ಲೈಕ್ ಏನಾದರೂ ಮಾಡಿ ಮುಗಿಸ್ಬೇಕು ಅನ್ನೋ ಎನರ್ಜಿ. ಲೈಕ್ ಮಾಡು ಇಲ್ಲವೇ ಮಡಿ ಅಂತ ಹೇಳ್ತಾರಲ್ವ, ಆ ಥರ ತುಂಬಾ ಸ್ಪಾಂಟೇನಿಯಸ್ ಆಗಿರ್ತೀರ. ಆ್ಯಂಡ್ ಇನ್ನೊಂದು ನಿಮಗೆ ಇಲ್ಲಿ ಏನು ಗೈಡೆನ್ಸ್ ಕೊಡಬೇಕು ಅಂತಂದರೆ, ಇಂಪಲ್ಸಿವ್ ಆಗಿ ಯಾವುದೇ ಥರದ ಡಿಸಿಷನ್ಸ್ನ ತೊಗೊಳ್ಬೇಡಿ, ಇಂಪಲ್ಸಿವ್ ಆಗಿ ಆ್ಯಕ್ಟ್ ಕೂಡ ಮಾಡಬೇಡಿ. ಓಕೆ, ಬಟ್ ತುಂಬ ಫೈಯರಿ ಎನರ್ಜಿಯಲ್ಲಿ ತುಂಬಾ ಪ್ಯಾಷನೇಟ್ ಆಗಿರ್ತೀರ, ತುಂಬಾ ಇನ್ಸ್ಪೈರ್, ತುಂಬಾ ಮೋಟಿವೇಶನ್ ಮೇ ತಿಂಗಳಲ್ಲಿ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಓಕೆ, ಲೈಕ್ ಇಲ್ಲ ಏನಾದರೂ ಜೀವನದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಿಮಗೆ ಹುಟ್ಕೊಳ್ಳುತ್ತೆ. ಓಕೆ, ಬಿಕಾಸ್ ಫೈರ್ ಹಾಗೇ ಆ ಥರ ಒಂದು ಉದ್ದೇಶ ನಿಮಗೆ ಹುಟ್ಕೊಳ್ಳುತ್ತೆ. ಇಲ್ಲ ಏನಾದರೂ ಮಾಡಬೇಕು, ನಾನು ದುಡಿಬೇಕು, ನಾನು ಬೆಳಿಬೇಕು, ಏನಾದರೂ ಮಾಡಬೇಕು ಅನ್ನೋದು ಆ ಒಂದು ಉದ್ದೇಶ ನಿಮ್ಮಲ್ಲಿ ಬೆಳಿಬೋದು. ಸೊ ಎಸ್, ಏರೀಸ್ ಎನರ್ಜಿ ಕಾಣ್ತಾ ಇದೆ, ತುಂಬಾ ಫೈಯರಿ ಎನರ್ಜಿ. ಫೈರ್ ಡಾನ್ಸ್ ಮಾಡ್ತೀರಾ ಅಂತಂದರೆ ಜನರು ನಿಮ್ಮನ್ನು, ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಡಾನ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಜನರು ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದಾರೆ. ಈವನ್ ಇದು ಸಂಗೀತ ಇರಬಹುದು, ಲೈಕ್ ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಏನಾದರೂ ನೀವು ಇದ್ದೀರಿ ಅಂತಂದರೆ ನೀವು ಎದ್ದು ಕಾಣ್ತೀರಾ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ಆದಷ್ಟು ಸಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಓಕೆ, ಎಕ್ಸಸೈಸ್ ಮಾಡುವಂತಹ ಕೂಡ ಅವಶ್ಯಕತೆ ಇರುತ್ತೆ. ಸೊ ಅಂತಂದರೆ ನೀವು ಎನರ್ಜಿನ ಎಲ್ಲಿ ಹಾಕ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಎನರ್ಜಿನ ಎಲ್ಲ ಆಗ್ತೀರಾ ನೋಡಿ ಮೇ ತಿಂಗಳಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ, ಟ್ಯಾರೋಯಿಂದ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಮೇ ತಿಂಗಳು ಟ್ಯಾರೋ ಏನು ಹೇಳುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಫೈಲ್ ನಂಬರ್ 1. ವಾವ್, ಸನ್. ಬಟ್ ಈ ಸನ್ ಕಾರ್ಡ್ ತೋರಿಸುವ ಹಾಗಿಲ್ಲ ನನಗೆ. ತುಂಬಾ ಚೆನ್ನಾಗಿರುವಂತಹ ಕಾರ್ಡ್ ಇದು. ಓಕೆ, ಸೊ ಲೆಟ್ಸ್ ಸಿ. ಸನ್, ಬ್ಯೂಟಿಫುಲ್ ಕಾರ್ಡ್ಸ್. ಸನ್ ಕಾರ್ಡ್ ಬಂದಿದೆ ಅಂತಂದರೆ ಇಟ್ಸ್ ಲೈಕ್ ಫೈರ್, ವಾಪಸ್ ಫೈರ್ ಎನರ್ಜಿ. ಮೇ ತಿಂಗಳಲ್ಲಿ ಕೆಲವೊಂದು ನೀವು ಅಂದ್ಕೊಂಡ ಇಚ್ಛೆಗಳು ಪೂರ್ತಿ ಆಗುತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಹಣ ರಿಲೇಟೆಡ್ ಕೂಡ ಅಷ್ಟೇ. ಒಂದು ಪೋರ್ಟಲ್ ನಿಮಗೋಸ್ಕರ ಓಪನ್ ಆಗ್ಬೋದು, ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರುತ್ತೆ ಮೇ ತಿಂಗಳಲ್ಲಿ. ಲೈಕ್ ಜಾಬ್ ಆಫರ್ ಬರ್ಬೋದು. ಓಕೆ, ಕರಿಯರಲ್ಲಿ ಡೆವಲಪ್ಮೆಂಟನ್ನು ನೋಡ್ತಾ ಇದ್ದೀನಿ, ಕರಿಯರಲ್ಲಿ ಗ್ರೋತ್ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಸ್ ಅಂತಂದರೆ ನಿಮಗೆ ಒಂದು ವೆಲ್ಕಮ್ ಎನರ್ಜಿ ಏನಿದೆ ನೋಡಿ, ಅದು ಅವೈಲೇಬಲ್ ಇದೆ ಮೇ ತಿಂಗಳಲ್ಲಿ. ಓಕೆ, ಸೊ ಇನ್ನೊಂದು ಏನು ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿನ ರೆಕಗ್ನೈಸ್ ಮಾಡ್ಬೋದು. ಪ್ರಮೋಷನ್ ಇದೆ ಇಲ್ಲಿ. ಓಕೆ, ಆ್ಯಂಡ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಅಂತಂದರೆ ನೀವು ಲೈಕ್ ಟ್ರಾನ್ಸ್ಫರ್ ಹೇಳ್ತಾರಲ್ವ, ಸೊ ಆ ಕೂಡ ಎನರ್ಜಿ ಇದೆ. ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಮೆನಿಫೆಸ್ಟ್, ನೀವೇನು ಅಂದ್ಕೊಂಡಿದ್ದೀರಾ ನೋಡಿ, ಅದು ಮೇ ತಿಂಗಳಲ್ಲಿ ಮೆನಿಫೆಸ್ಟ್ ಆಗುವಂತಹ ಚಾನ್ಸಸ್ ಇದೆ. ಸೊ ಪ್ರಪೋಸಲ್ಸ್ ಕೂಡ ಬರಬಹುದು ಅಂತ ಎನರ್ಜಿ ಇದೆ. ಓಕೆ, ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿರಿ, ಹ್ಯಾಪಿನೆಸ್ನ ಚೂಸ್ ಮಾಡಿ.
ಓಕೆ, ಫ್ಯಾಮಿಲಿ ರಿಯೂನಿಯನ್ ಇದೆ, ನಿಮಗೆ ಆನ್ಸೆಸ್ಟ್ರಲ್ಸ್ ಹೋಮ್ ಕೂಡ ವಿಸಿಟ್ ಮಾಡುವಂಥ ಅವಕಾಶ ಸಿಗಬಹುದು ಮೇ ತಿಂಗಳಲ್ಲಿ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಯು ನೋ ವಾಟ್, ಇಲ್ಲೂ ಕೂಡ ಸನ್ ಇದೆ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಇಲ್ಲೂ ಕೂಡ ಸನ್ ಇದೆ. ಸೊ ಎಸ್, ಮೇ ತಿಂಗಳಲ್ಲಿ ಸನ್ ಎನರ್ಜಿ ಏನಿದೆ ನೋಡಿ, ಅದು ತುಂಬಾ ಸಿಗ್ನಿಫಿಕೆಂಟ್ ಇದೆ ನಿಮಗೆ, ತುಂಬ ಅಂದರೆ ತುಂಬಾ ಸಿಗ್ನಿಫಿಕೆಂಟ್ ಇದೆ. ಸೊ ನೀವೊಂದು ಕೆಲಸ ಮಾಡ್ಬೋದು, ಏನು ಅಂತಂದರೆ ತಾಮ್ರದ ಬಿಂದಿಗೆ ಏನಿದೆ ನೋಡಿ, ಅದನ್ನು ತೊಗೊಳ್ಳಿ, ಅದರಲ್ಲಿ ನೀರು ಹಾಕ್ಕೊಳ್ಳಿ, ನೀರು ಹಾಕಿಬಿಟ್ಟು ಕೆಂಪು ಕುಂಕುಮ ಮತ್ತು ಹಳದಿ ಏನಿದೆ ನೋಡಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಕೆಂಪು ಹೂ ಅದಕ್ಕೆ ಹಾಕಿಬಿಟ್ಟು ಸೂರ್ಯದೇವರಿಗೆ ನೀರನ್ನು ಕೊಡಿ. ಓಕೆ, ಸೂರ್ಯದೇವರಿಗೆ ನೀರನ್ನು ಕೊಡಿ, ತುಂಬ ಒಳ್ಳೆಯದು. ಇದು ನಿಮ್ಮ ಕರಿಯರಲ್ಲೂ ಕೂಡ ಗ್ರೋತ್ ಆ್ಯಂಡ್ ಬೇಬಿ ಆಗುವಂತಹ ಕೂಡ ಚಾನ್ಸಸ್ ಇದೆ. ನೀವು ಕನ್ಸೀವ್ ಕೂಡ ಆಗುತ್ತೆ ನಿಮಗೆ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಫ್ಯಾಮಿಲಿ ರಿಲೇಟೆಡ್ ಹ್ಯಾಪಿನೆಸ್, ಫ್ಯಾಮಿಲಿಯಲ್ಲಿ ಏನಾದರೂ ಖುಷಿ ಏನೋ ಸಂದೇಶ ನಿಮಗೆ ಸಿಗುತ್ತೆ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ ತುಂಬ ಒಳ್ಳೆ ರೀತಿಯಲ್ಲಿ, ಅಂದರೆ ಒಳ್ಳೆ ಫ್ಯಾಮಿಲಿ ಕೂಡ ಸಿಗುತ್ತೆ. ನೀವು ಒಂದು ವೇಳೆ ಏನೋ ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ಆ್ಯಂಡ್ ಒಂದು ಒಳ್ಳೆ ಫ್ಯಾಮಿಲಿ ಸಿಗಬೇಕು ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಫೈಲ್ ನಂಬರ್ 1 ಎಸ್ ಸಿಗುವಂಥ ಚಾನ್ಸಸ್ ಇದೆ. ಈ 2 ಕಾರ್ಡ್ ಬಂದಿದೆ. ಫಸ್ಟ್ ಆಫ್ ಆಲ್ ನಾನು ನೋಡ್ತೀನಿ ಈ ಕಾರ್ಡ್ ಏನು ಅಂತ. ಓಕೆ, ಎಗೇನ್ ಏಸ್ ಆಫ್ ಪೆಂಟಿಕಲ್ಸ್ ಹೆಚ್ಚು ಇದೆ. ಸೊ ಇಲ್ಲಿ ಸ್ಟೆಬಿಲಿಟಿ ಗ್ರೋತ್ ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ ಏನು ಅಂತ. 3 ಆಫ್ ಸೋರ್ಡ್ಸ್ ನೋಡಿ, ಮೇ ತಿಂಗಳಲ್ಲಿ ಆದಷ್ಟು ನಿಮ್ಮ ಕೈಯಲ್ಲಿ ಏನಿದೆ ನೋಡಿ ಅದರ ಮೇಲೆ ಮಾತ್ರ ಹೆಚ್ಚಿನ ಗಮನನ ಕೊಡಿ. ಯಾವುದು ನಿಮ್ಮ ಕೈಯಿಂದ ಆಗ್ತಾ ಇಲ್ವಾ ನೋಡಿ ಅದನ್ನು ಬಿಟ್ಟು ಬಿಡಿ. ಸರೆಂಡರ್ ಟು ದಿ ಯೂನಿವರ್ಸ್. ಓಕೆ, ಜಾಬ್ ಆಪರ್ಚುನಿಟಿ ಅಂತೂ ಇದ್ದೇ ಇದೆ ಇಲ್ಲಿ. ಆಪರ್ಚುನಿಟಿ ಅಂತೂ ಅವೈಲೇಬಲ್ ಇದೆ. ಓಕೆ, ಆಪರ್ಚುನಿಟಿ ಅವೈಲೇಬಲ್ ಇದೆ. ಬಟ್ ನಿಮಗೆ ಒಂದು ಹೇಳ್ತಾ ಇದ್ರೆ ಏನು ಅಂತಂದರೆ ಲೈಕ್ ಮೆಂಟಲಿ ನೀವೇನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಭಯ ಇರ್ಬೋದು. ಸೊ ಅಂಥ ಸಿಚುವೇಶನ್ನ ಫಸ್ಟ್ ಆಫ್ ಆಲ್ ಬಿಡುವಂಥ ಅವಶ್ಯಕತೆ ಇದೆ ನಿಮಗೆ. ಅದನ್ನು ಏನೋ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನನಗೆ ಇಲ್ಲಿ ಇನ್ನೊಂದು ಎನರ್ಜಿ ಏನು ಸಿಗ್ತಾ ಇದೆ ಅಂತಂದರೆ ಏಂಜಲ್ ಮೇಲೆ ನಿಮಗೆ ಹೆಚ್ಚು ಅಟ್ರ್ಯಾಕ್ಷನ್ ಆಗ್ಬೋದು. ಅಂತಂದರೆ ಅಟ್ರ್ಯಾಕ್ಷನ್ ಇನ್ ದ ಸೆನ್ಸ್ ಏಂಜಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನಷ್ಟು ನಿಮಗೆ ಕುತೂಹಲ ಉಂಟಾಗ್ಬೋದು, ಇಂಟ್ರೆಸ್ಟ್ ಹೆಚ್ಚಾಗ್ಬೋದು ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್ ಏನಿದೆ ನೋಡಿ ಇದನ್ನು ಮೈನರ್ ಸನ್ ಕಾರ್ಡ್ ಅಂತ ಹೇಳ್ತಾರೆ. ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಸ್ಪ್ರೆಡಲ್ಲಿ ಸನ್ ಜಾಸ್ತಿ ಇದೆ. ಸನ್ ಬಂತು ಅಂತಂದರೆ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಸಿಗುತ್ತೆ. ಮೇ ತಿಂಗಳಲ್ಲಿ ನಿಮಗೆ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್. ಫೈಲ್ ನಂಬರ್ 1 ಬ್ಯೂಟಿಫುಲ್. Oh, 4 of Wands. ಸೊ ಎಸ್, 4 ಆಫ್ ವಾಂಡ್ಸ್ ಬಂದಿದೆ ಪೈಲ್ ನಂಬರ್ 1. ಸೊ ಯಾರಾದರೂ ಇಲ್ಲಿ ಮನೆ ಕಟ್ಟೋದಕ್ಕೆ ಇಲ್ಲಾಂದರೆ ಮನೆ ತೊಗೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀರಿ ಅಂತಂದರೆ ಮೇ ತಿಂಗಳಲ್ಲಿ ನಿಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಬಟ್ ಇಂಪಲ್ಸಿವ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಪ್ರಪೋಸಲ್ಸ್ ಕೂಡ ಬರಬಹುದು. ಪ್ರಪೋಸಲ್ಸ್ ಬಂತು ಅಂತಂದರೆ ತುಂಬ ವೆಯ್ಟ್ ಮಾಡ್ತಾ ಇದ್ರಿ, ಪ್ರಪೋಸಲ್ಸ್ ಒಂದು ಬರ್ತಾ ಇರಲಿಲ್ಲ, ಮೇ ತಿಂಗಳಲ್ಲಿ ನಿಮಗೊಂದು ಪ್ರಪೋಸಲ್ ಬಂತು ತಕ್ಷಣ ಹಾಂ ಅನ್ನೋದಲ್ಲ. ಇಂಪಲ್ಸಿವ್ ಯಾವುದೇ ಥರದ ಆ್ಯಕ್ಟ್ ಮಾಡ್ಕೊಳ್ಬೇಡಿ. ಯಾವುದು ಕೂಡ ಇಂಪಲ್ಸಿವ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಕಾಮ್ ಆ್ಯಂಡ್ ಸ್ಟೆಬಿಲಿಟಿ, ಆದಷ್ಟು ಗ್ರೌಂಡೆಡ್ ವೇಯಲ್ಲಿ ನಿಮಗೆ ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಕರಿಯರಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ತನಕ ನೀವು ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ ಅದಕ್ಕೆ ಪೇ ಆಫ್ ಆಗುತ್ತೆ. ನೀವು ಹಾರ್ಡ್ ವರ್ಕ್ ಮಾಡಿದರೆ ಜೆನ್ವಿನ್ಲಿ ಆನೆಸ್ಟಿಯಿಂದ. ಓಕೆ, ನನಗೆ ಇಲ್ಲಿ ಓವರಾಲ್ ಹೇಳಬೇಕು ಅಂತಂದರೆ ಫ್ಯಾಮಿಲಿ ರಿಯೂನಿಯನ್ ಇದೆ. ಫ್ಯಾಮಿಲಿ ಜೊತೆ ಏನೋ ಔಟ್ಡೋರ್ ಹೋಗುವಂಥದ್ದು ಇಲ್ಲಾಂದರೆ ಯಾತ್ರೆ ಮಾಡುವಂಥದ್ದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಟು ಕನ್ಫರ್ಮ್ ಇಸ್ ಟು ಡೈ ಇನ್ಸೈಡ್, ಬಿ ಬ್ರೇವ್ ಆ್ಯಂಡ್ ಬಿ ಯುವರ್ ಸೆಲ್ಫ್. ಓಕೆ, ಸೊ ಯಾರನ್ನ ಕೂಡ ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ಅದೇ ನಾನು ಹೇಳಿದೆ ಅಲ್ವಾ. ಸೊ ಹೂಸ್ರವಳ್ಳಿ ನೋಡಿ, ಅದೊಂದು ಪದ್ಯ ಇದೆ ಅಲ್ಲ, ಹೂಸ್ರವಳ್ಳಿ ಕ್ಷಣಕ್ಕೊಂದು ಬಣ್ಣ, ಹಿಂಗೆ ನಂಗಲಿ ನಾನು ನಿನ್ನ ಅನ್ನೋದು. ಸೊ ಅದೇ ಥರ
ತಕ್ಷಣ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ಬ್ರೇವಿಂದ ನೀವು ಮುಂದೆ ಹೋಗಬೇಕಾಗತ್ತೆ. ಓಕೆ, ಫಾಲೋ ದ ಪಾತ್ ಆಫ್ ಯುವರ್ ಸೋಲ್. ವಾ, ವೆರಿ ಬ್ಯೂಟಿಫುಲ್ ಕಾರ್ಡ್ ಆ್ಯಕ್ಚುಲಿ ಇದು. ಡೋಂಟ್ ಅಲೋ ಎನಿ ಒನ್ ಆರ್ ಎನಿಥಿಂಗ್ ಟು ಸ್ಟಾಪ್ ಯು. ಎಸ್, ಏನು ಅಂತಂದರೆ ಮೂವ್ ಫಾರ್ವರ್ಡ್, ಮುಂದೆ ಹೋಗಿ. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ನಿಮಗೇನಾದರೂ ಇದ್ದರೆ ಮಾಡಿ. ಬಟ್ ಏನು ಅಂತಂದರೆ ಯಾರನ್ನು ಕೂಡ ಲವ್ ಮಾಡಬೇಡಿ. ನೀನು ಇದು ಮಾಡಬೇಡ, ಅದು ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಗೈಡೆನ್ಸನ್ನು ತೊಗೊಳ್ಳಿ. ಬಟ್ ನೀವು ಏನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಫಾಲೋ ದ ಪಾತ್ ಆಫ್ ಯುವರ್ ಸೋಲ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಬೇರೆಯವ್ರು ಏನು ಹೇಳ್ತಾರೆ ನೋಡಿ, ಅದು ಇಂಪಾರ್ಟೆಂಟ್ ಅಲ್ಲ. ನೀವೇನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. 1 ಸೆಕೆಂಡ್. Let's see. Collecting rewards. You are receiving what you worked for. Okay. Keep smiling. You don't need to be serious all the time. ಓಕೆ, ಪೈಲ್ ನಂಬರ್ 1. ಆಲ್ ದ ಟೈಮ್ ನೀವು ಯಾವಾಗಲೂ ಸೀರಿಯಸ್ ಆಗೇ ಇರಬೇಕು ಅಂತ ಇಲ್ಲ. ಕೀಪ್ ಸ್ಮೈಲಿಂಗ್, ನಗ್ತಾ ಇರೋ. ನಾನು ಮೊದಲೇ ಹೇಳಿದೆ ನಿಮಗೆ, ರೈಟ್? ಸನ್ ಕಾರ್ಡ್ ಬಂದಾಗಲೇ ಹೇಳಿದೆ. ಸೊ ಲೆಟ್ಸ್ ಸಿ, ನೋಡೋಣ ಇದರ ಹಿಂದೆ ನಿಮ್ಗೇನು ಮೆಸೇಜ್ ಇದೆ ಅಂತ ನೋಡೋಣ. ಚೂಸ್ ಗುಡ್ ಎನ್ವೈರ್ಮೆಂಟ್, ಗುಡ್. ಓಕೆ, ಸೊ ನಿಮ್ಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಳ್ಳೆ ಎನ್ವೈರ್ಮೆಂಟ್ ಅಂತಂದರೆ ಒಳ್ಳೆ ಜನರನ್ನು ಚೂಸ್ ಮಾಡೋದಕ್ಕೆಲ್ಲ ಹೇಳಿ. ನಾನು ಆಲ್ರೆಡಿ ಇಲ್ಲಿ ಹೇಳಿದೆ ಅಲ್ವಾ. ಸೊ ಜನರನ್ನು ಚೂಸ್ ಮಾಡುವಾಗ ಸ್ವಲ್ಪ ನೋಡಿ, ಇಂಪಲ್ಸಿವ್ ವೇಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಗುಡ್ ಚೇಂಜಸ್ ಆರ್ ಕಮಿಂಗ್. ಒಳ್ಳೆ ಬದಲಾವಣೆಗಳು, ಉತ್ತಮವಾದಂಥ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ಇನ್ನೊಂದೇನು ಅಂತಂದರೆ, ಭರವಸೆ ಅನ್ನೋದು ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಬಾಯ್ ಬಾಯ್. ಹೆಲೋ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ದ ಥರ್ಡ್ ಹೌಸ್ ಬಂದಿದೆ ನಿಮಗೆ. ಸೊ ಮೇ ತಿಂಗಳಲ್ಲಿ ನಿಮಗೆ ಆಪರ್ಚುನಿಟಿ ಸಿಗ್ಬೋದು, ಏನಾದರೂ ಒಳ್ಳೆಯ ವಿಷಯನ ಕಲಿಯೋದಕ್ಕೆ, ಇಲ್ಲಾಂದರೆ ಬೇರೆಯವ್ರಿಗೆ ಕಲಿಸೋದಕ್ಕೆ. ಓಕೆ, ಅಂತಂದರೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಎಲ್ಲವನ್ನು ಕಲಿಯುವಂಥ. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ಮಲ್ಟಿ ಟಾಸ್ಕ್ ಮಾಡ್ಬೋದು ಅಂತ ಎನರ್ಜಿ ನಿಮ್ಮಲ್ಲಿ ಆ ಒಂದು ಎಬಿಲಿಟಿ ಇದೆ. ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೇ ತಿಂಗಳಲ್ಲಿ ಡಾಕ್ಯುಮೆಂಟ್ಸ್ ಇರಬಹುದು, ಯಾವುದೇ ಥರದ್ದು ಏನಾದರೂ ನೀವು ಸೈನ್ ಮಾಡ್ತಾ ಇದ್ದೀರಾ ಅಂತಂದರೆ, ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ನೋಡಿ, ಅದನ್ನ ಸರಿಯಾಗಿ ಓದುವಂಥ ಅವಶ್ಯಕತೆ ಇದೆ. ಓಕೆ, ಓದುವಂಥ ಅವಶ್ಯಕತೆ ಇದೆ, ಮತ್ತು ಸೈನ್ ಎಲ್ಲ ಹಾಕೋದಕ್ಕೆ ಪ್ರಯತ್ನ ಪಡಿ. ಇನ್ನೊಂದು ಏನು ಅಂತಂದರೆ, ನಿಮಗೆ ಏನಾದರೂ ಲರ್ನ್ ಮಾಡೋದಕ್ಕೆ ಸಿಗ್ಬೋದು. ಥರ್ಡ್ ಹೌಸ್, ಇಟ್ಸ್ ಆಲ್ ಅಬೌಟ್ ಕಲಿಯೋದ ಬಗ್ಗೆ ಹೇಳ್ತಾ ಇದೆ ಇಲ್ಲಿ, ಬುಕ್ಸ್ ಬಗ್ಗೆ. ಓಕೆ, ಸೊ ನಿಮಗೆ ಒಂದು ಬುಕ್ ಸಿಗ್ಬೋದು, ಅದರಲ್ಲಿ ನಿಮಗೆ ನಿಮ್ಮ ಲೈಫ್ ರಿಲೇಟೆಡ್ ಕೆಲವೊಂದು ಕ್ವಶನ್ಗೆ ಆನ್ಸರ್ ಸಿಗ್ಬೋದು. ಓಕೆ, ಅಂತಂದರೆ ಇವಾಗ ಸೆಲ್ಫ್ ಹೆಲ್ಪ್ ಬುಕ್ ಏನಿದೆ ನೋಡಿ, ಅದು ತುಂಬ ಹೆಲ್ಪ್ ಮಾಡುತ್ತೆ, ನಮ್ಮನ್ನು ಮೋಟಿವೇಟ್ ಕೂಡ ಮಾಡುತ್ತೆ, ನಾವೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ವಿ ಅನ್ನೋದು. ಸೊ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ಕಲಿಯೋದ್ರ ಮೇಲೆ. ಸೊ ಅಂಥ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಮೇ ತಿಂಗಳು ನಿಮಗೆ ಇಂಟ್ರೆಸ್ಟ್. ಪೈಲ್ ನಂಬರ್ 1ಅಲ್ಲಿ ಕೂಡ ನಾನು ಹೇಳಿದೆ, ಅವ್ರಿಗೆ ಏನು ಅಂತಂದರೆ ಪ್ಯಾಷನೇಟ್, ತುಂಬಾ ಪ್ಯಾಷನೇಟ್ ಆಗಿರ್ತಾರೆ. ಬಿಕಾಸ್ ಅಗ್ನಿ ತತ್ವ ನಿಮ್ಮಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ಕಲಿಯುವಂಥದ್ದು, ಬೇರೆಯವ್ರಿಗೆ ಕಲಿಸೋದಿರಬಹುದು, ಕಲಿಯುವಂಥದ್ದು ಕೂಡ ಇರ್ಬೋದು. ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದಿರ್ಬೋದು. ಬಟ್ ಟೋಟಲ್ ಆಗಿ ಹೇಳಬೇಕು ಅಂತಂದರೆ, ಎಸ್, ಸೊ ನಿಮಗೇನಾದರೂ ಕಲಿಯುವಂತಹ ಒಂದು ಅವಕಾಶ ಸಿಗುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಕಲಿಯುವಂಥ ಅವಕಾಶ ಸಿಗುತ್ತೆ ಅಂತಂದರೆ ಗೋ ಫಾರ್ ಇಟ್. ಓಕೆ, ಬಿಕಾಸ್ ಅದರಲ್ಲಿ ನಿಮಗೆ ತುಂಬ
ಲೈಕ್ ಉಪಕಾರ ಇದೆ, ಹೆಲ್ಪ್ ಇದೆ. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ. ಬುಕ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು, ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಮೇ ತಿಂಗಳಲ್ಲಿ ಏನಾದರೂ ಒಂದು ನೀವು ಕಲಿತೀರಾ, ಅದು ಏನೇ ಇರ್ಬೋದು, ಬಟ್ ಏನಾದರೂ ಒಂದು ಕಲಿತೀರಾ, ಆ ಒಂದು ಲೈಕ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ನೋಡೋಣ. ಪೈಲ್ ನಂಬರ್ 2 ಮೇ ತಿಂಗಳು. ಥ್ಯಾಂಕ್ ಯು ಸೋ ಮಚ್. Two of Pentacles. Okay. Pile number 2. ಓಕೆ, ಆ ಕಾರ್ಡ್ ತೊಗೊಳ್ಳಲ್ಲ ನಾನು, ಬಿಕಾಸ್ ಪೈಲ್ ನಂಬರ್ 1 ಕೂಡ ಬಂದಿತ್ತು. ಸೊ ಲೆಟ್ ಸಿ. ಪೈಲ್ ನಂಬರ್ 2 ಇಷ್ಟು ನೋ. Pile number 2. 6 of Cups. Okay. King of Swords. Knight of Swords, sorry. The Lover's card. Two of Swords. The Hanged Man. Okay. ಓಕೆ, ಪೈಲ್ ನಂಬರ್ 2. ಸೊ ಮೇ ತಿಂಗಳು ಎನರ್ಜಿ ನನಗೆ ಇಲ್ಲಿ ಹೇಗೆ ಕಾಣ್ತಾ ಇದೆ ಅಂತಂದರೆ, ಲೈಕ್ ಇಲ್ಲಿ ತನಕ ನೀವು ಎಮೋಷ್ನಲಿ ಬ್ಯಾಲೆನ್ಸ್ ಇಲ್ಲದೇ ಇದ್ದರೆ, ಲೈಕ್ ಎಮೋಷ್ನಲ್ ಬ್ಯಾಲೆನ್ಸ್, ಹಣದ ಬಗ್ಗೆ ಯೋಚನೆ ಮಾಡಿ ಎಮೋಷ್ನಲಿ ನೀವು ಡ್ರೈನ್ ಆಗಿರ್ಬೋದು, ಬರ್ನ್ ಔಟ್ ಆಗಿರಬಹುದು, ಇಲ್ಲ ಅಂದರೆ ರಿಲೇಷನ್ಶಿಪ್ ರಿಲೇಟೆಡ್ ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ, ಎಮೋಷ್ನಲ್ ಆಗೋಗಿದ್ದೀರಾ ಅಂತಂದರೆ, ಕರಿಯರ್ ರಿಲೇಟೆಡ್ ಕೂಡ ಆಗಿರಬಹುದು. ಓಕೆ, ಸೊ ಏನು ಅಂತಂದರೆ ನಮಗೆ ಕೆಲವೊಮ್ಮೆ ಹೇಗಾಗುತ್ತೆ ಅಂತಂದರೆ, ನನಗಿಂತ ಮತ್ತೆ ಬಂದಿರೋದು ಆಫೀಸ್ಗೆ, ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ನನಗಿಂತ ಮತ್ತೆ ಬಂದಿರೋದು ಆಫೀಸ್ಗೆ, ಇವರಿಗೆ ಎಷ್ಟು ಬೇಗ ಪ್ರಮೋಷನ್ ಆಯಿತು, ನನಗಾಗಿಲ್ಲ. ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ನಮ್ಮ ಎಮೋಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಕರಿಯರ್ ರಿಲೇಟೆಡ್ ಏನಾದರೂ ಎಮೋಷನ್ಸ್ ನಿಮ್ಮದು ಲೈಕ್ ಸ್ಟೇಬಲ್ ಇರಲಿಲ್ಲ ಅಂತಂದರೆ ಮೇ ತಿಂಗಳಲ್ಲಿ ಸ್ಟೇಬಲ್ ಬರುತ್ತೆ. ಬಟ್ ಈ ಸ್ಟೇಬಿಲಿಟಿ ಯಾವಾಗ ಬರುತ್ತೆ ಅಂತಂದರೆ ಪಾಸ್ ತೊಗೊಂಡಾಗ. ನೀವು ತುಂಬಾ ಪಾಸ್ ತೊಗೊಳ್ಬೇಕಾಗತ್ತೆ. ಓಕೆ, ಇಂಪಲ್ಸಿವ್ ಆಗಬೇಡಿ. ಓಕೆ, ಅಂತಂದರೆ ನೀವು ಯಾವಾಗ ನೋಡಿದ್ರು ಫ್ಲೈಟ್ ಮೋಡಲ್ಲಿ ಇರ್ತೀರ, ಯಾವಾಗಲೂ ನೋಡಿದ್ರು ಫೈಟ್. ನೀವು ಹೇಗೆ ಅಂತಂದರೆ ಪೈಲ್ ನಂಬರ್ 2 ಪೀಪಲ್, ನೀವು ಲೇಝಿ ಪರ್ಸನ್ಸ್ ಅಲ್ಲ. ಓಕೆ, ಸೊ ನೀವು ಏನು ಕೆಲಸ ಮಾಡ್ತೀರೋ ನೋಡಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ, ಅಂತಂದರೆ ಕೆಲಸ ಮಾಡು. ಸೊ ಆ ಥರ. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೇ ತಿಂಗಳಲ್ಲಿ ಕೆಲಸ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಬಟ್ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದಕ್ಕೆ ಸ್ವಲ್ಪ ನೀವು ಪಾಸ್ ಕೊಡುವಂಥ ಅವಶ್ಯಕತೆ ಇದೆ, ಕಾಮ್ ಮಾಡಿಸುವಂಥ ಅವಶ್ಯಕತೆ ಇದೆ. ಎಸ್ಪೆಷಲಿ ನಿಮ್ಮ ಮೆಂಟ್ಯಾಲಿಟೀಸ್, ಎಸ್ಪೆಷಲಿ ನಿಮ್ಮ ಮೈಂಡಲ್ಲಿ ಹಲವಾರು ಯೋಚನೆಗಳು ಓಡಾಡ್ತಾ ಇರುತ್ತೆ. ಸೊ ಅಲ್ಲಿ ನಿಮಗೆ ಸ್ವಲ್ಪ ಕಾಮ್ನೆಸ್ನ ತೋರಿಸುವಂಥ ಅವಶ್ಯಕತೆ ಇದೆ, ಸ್ವಲ್ಪ ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ, ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ನಾನು ಯಾಕಿಷ್ಟು ಫೈಟ್ ಮಾಡ್ತಾ ಇದ್ದೀನಿ, ನಾನು ಯಾಕಿಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ, ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಕೆಲವೊಂದು ಕ್ವಶನ್ಗಳನ್ನು ಕೇಳುವಂಥ ಅವಶ್ಯಕತೆ ಇದೆ ನಿಮಗೆ ನೀವು ಮೇ ತಿಂಗಳಲ್ಲಿ. ಓಕೆ, ಸೇವ್ ಮಾಡ್ತೀರಾ ಕೂಡ. ಓಕೆ, ಡಿಸಿಷನ್ಸ್ ಕೂಡ ಅಷ್ಟೇ, ಪಾಸ್ ತೊಗೊಂಡು ಡಿಸಿಷನ್ಸ್ನ ತೊಗೊಳ್ಳಿ, ತಕ್ಷಣ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ಹೋಗಬೇಡಿ. ಅಂತಂದರೆ ನಿಮ್ಮ ಕಣ್ಣ ಮುಂದೆ ಒಳ್ಳೆ ಆಪರ್ಚುನಿಟಿ ಬರ್ಬೋದು, ಆಪರ್ಚುನಿಟಿ ಬಂದಾಗ ಅದನ್ನು ಸರಿಯಾಗಿ ನೋಡುವಂಥ ಅವಶ್ಯಕತೆ ಇದೆ. ಇದು ಪೈಲ್ ನಂಬರ್ 1 ಕೂಡ ನಾನು ಹೇಳಿದ್ದೆ. ಓಕೆ, ಫಾರ್ ಎಕ್ಸಾಂಪಲ್ಗೆ ಇವಾಗ ನೀವು ಹೋಗ್ತಾ ಇರಬೇಕಾದ್ರೆ ನಿಮಗೆ ಒಂದು ಹಣ್ಣು ನೋಡೋದಕ್ಕೆ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಆ್ಯಪಲ್ ಅಂತಲೇ ಇಟ್ಕೊಳ್ಳೋಣ. ಸೊ ದೂರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಹತ್ತಿರ ಹೋಗಿ ಅದನ್ನು ಕೈಯಲ್ಲಿ ಇಟ್ಕೊಂಡು ನಾವು ನೋಡಿದ್ರೇ ಅದನ್ನ ಎಲ್ಲ ರೀತಿಯಲ್ಲಿ ಎಲ್ಲ
ಅಂತಂದರೆ ಅದರ ಎಲ್ಲ ಸೈಡನ್ನು ಆ್ಯಪಲ್ಲಿ ಎಲ್ಲ ಸೈಡನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸ್ಟಿಕ್ಕರ್ ಹಚ್ಚಿದ್ದಾರೆ. ಆ ಸ್ಟಿಕ್ಕರನ್ನು ತೆಗೆದು ನೋಡಿದರೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಹೋಲ್ ಇದೆ ಅನ್ನೋದು ಅಲ್ವಾ. ಸೊ ಅದೇ ಥರ ಇಲ್ಲೂ ಕೂಡ ಯಾವುದೇ ಥರದ ಡಿಸಿಷನ್ಸ್ ತೊಗೊಳ್ತೀರಾ ಇಂಪಲ್ಸಿವ್ ಆಗಿ ಡಿಸಿಷನ್ಸ್ನ ತೊಗೊಳ್ಬೇಡಿ. ಆಗಲೇಬೇಕು, ಇವಾಗಲೇ ಮಾಡಬೇಕು, ಇವಾಗಲೇ ಇದು ಮಾಡಿ ಮುಗಿಸ್ಬೇಕು, ನೋ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಹೌಸ್ ವೈಫಿಗೆ ಹೇಳಬೇಕು ಅಂತಂದರೆ ಒಂದು ದಿವಸದಲ್ಲಿ ಪೂರ್ತಿ ನಿಮ್ಮ ಕಿಚನ್ನ ನೀವು ಪಳಪಳ ಹೊಳಿಸಬೇಕು ಅಂತ ಇಲ್ಲ. ಓಕೆ, ಕಿಚನಲ್ಲಿ ಕೂಡ ನೀವು ಡಿವಿಷನ್ ಮಾಡ್ಬೋದು. ಏನು ಅಂತಂದರೆ ನಾನು ಇವತ್ತು ಇದನ್ನು ಮಾಡ್ತೀನಿ, ನಾಳೆ ಅರ್ಧ ಮಿಕ್ಕಿದ್ದು ಏನಿದೆ ಅದು ನಾಳೆ ಮಾಡ್ತೀನಿ. ಸೊ ಒಂದೇ ತಕ್ಷಣ ನೀವು ಪಳಪಳ ಹೊಳೆಯುತ್ತೆ, ಓಕೆ ಒಪ್ಕೊಳ್ಳೋಣ, ಒಂದು ದಿವಸದಲ್ಲಿ ನೀವು ಎಲ್ಲವನ್ನ ಮಾಡಿದ್ರಿ, ನಿಮ್ಮ ಎನರ್ಜಿ ಬರ್ನೌಟ್ ಆಗೋದು ಯಾರ್ದು? ನಿಮ್ಮದೇ. ಮಿಕ್ಕಿದ ಕೆಲಸಗಳನ್ನು ನಿಮಗೆ ಮಾಡೋದಕ್ಕಾಗೋದಿಲ್ಲ, ಟಯರ್ಡ್ ಅಂತ ಅನಿಸುತ್ತೆ. ಅದರ ಬದಲು ಎಲ್ಲವನ್ನು ಮಾಡಿ, ಬಟ್ ಬ್ಯಾಲೆನ್ಸ್ ವೇಯಲ್ಲಿ ಮಾಡಿ. ಓಕೆ, ಮೇ ತಿಂಗಳು ನಿಮಗೆ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಯಾವುದೇ ಕೆಲಸ ಮಾಡು, ಬಟ್ ಬ್ಯಾಲೆನ್ಸ್ ವೇಯಲ್ಲಿ ಮಾಡು ಅನ್ನೋದು. ನಿನಗೆ ನೀನು ಪ್ರೀತಿ ಕೊಡೋದನ್ನು ಮಾತ್ರ ಮರಿಬೇಡ. ನಿನ್ನ ಹೆಲ್ತನ್ನು ಹೆಚ್ಚಾಗಿ ಟೇಕ್ ಕೇರ್ ಮಾಡು, ಚೆನ್ನಾಗಿ ಟೇಕ್ ಕೇರ್ ಮಾಡು, ಅದನ್ನು ಮರಿಬೇಡ ಅನ್ನೋದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ನಿಮಗೆ ಅವಕಾಶ ಸಿಗುತ್ತೆ, ನೀವೆಲ್ಲಿ ತಪ್ಪು ಮಾಡಿರ್ತೀರ ನೋಡಿ ಅದನ್ನು ಸರಿ ಮಾಡೋದಕ್ಕೆ. ಬಟ್ ಓವರ್ ಆಲ್ ಹೇಳಬೇಕು ಅಂತಂದರೆ ಮೇ ತಿಂಗಳಲ್ಲಿ ನೀವು ತುಂಬಾ ಕಾಮ್ ಆಗಬೇಕಾಗತ್ತೆ. ಮೇ ತಿಂಗಳಲ್ಲಿ ನೀವು ತುಂಬಾ ನಿಮಗೆ ನೀವು ಸ್ವಲ್ಪ ಟೈಮನ್ನು ಕೊಡಬೇಕಾಗತ್ತೆ. ಓಕೆ, ಸೊ ಲೆಟ್ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Pile number 2. Okay, flames desired, let them shine out in radiant light and shun dark paths. Okay, release your inner rebel, be yourself and create your own universe. ಸೊ ನಿಮ್ಗೆ ಇಲ್ಲಿ ಹೇಳ್ತಾ ಇದೆ ಅಂತಂದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಲೈಫಲ್ಲಿ ತೊಗೊಂಡು ಬನ್ನಿ. ಪೈಲ್ ನಂಬರ್ 2, ಸಣ್ಣ ಪುಟ್ಟ ನಿಮ್ಮ ಹೆಲ್ತನ್ನು ಟೇಕ್ ಕೇರ್ ಮಾಡೋದಿರ್ಬೋದು, ಏನಾದರೂ ಚೇಂಜಸನ್ನು ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ರಿಲೀಸ್ ಯುವರ್ ಇನ್ನರ್ ರೆಬೆಲ್, ಬಿ ಯುವರ್ ಸೆಲ್ಫ್ ಆ್ಯಂಡ್ ಕ್ರಿಯೇಟ್ ಯುವರ್ ಓನ್ ಯೂನಿವರ್ಸ್. ಬೇರೆಯವರ ವ್ಯಾಲಿಡೇಷನ್ ಅಗತ್ಯ ಇಲ್ಲ ನಿಮಗೆ. ಪಾಲ್ ನಂಬರ್ 2. ಓಕೆ, ಫ್ಲೇಮ್ ಆಫ್ ಡಿಸೈರ್, ಲೆಟ್ ದೆಮ್ ಶೈನ್ ಔಟ್ ಇನ್ ರೇಡಿಯಂಟ್ ಲೈಟ್. ಏನು ಅಂತಂದರೆ ಲೈಕ್ ನಿಮ್ಮಲ್ಲಿರುವಂಥ ಶೈನ್, ನಿಮ್ಮಲ್ಲಿರುವಂಥ ಪ್ಯಾಷನೆಟ್ ಏನಿದೆ ನೋಡಿ ಅದನ್ನ ಹೊರಗೆ ತನ್ನಿ, ಹೊರಗೆ ಹಾಕಿ, ಅದು ನಿಮ್ಮ ಹತ್ರನೇ ಇಟ್ಕೊಳ್ಬೇಡಿ. ಓಕೆ, ಆ್ಯಂಡ್ ಇನ್ನೊಂದು, ನಿಮ್ಮ ಪರ್ಸ್ನಲ್ ವಿಷಯನ ಯಾರ ಜೊತೆನೂ ಶೇರ್ ಮಾಡ್ತೀರಾ ಅಂತಂದರೆ ನೋಡ್ಕೊಂಡು ಶೇರ್ ಮಾಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಓಕೆ, ಬಿ ಕೇರ್ಫುಲ್ ಅಂತೇಳಿ ಕೂಡ ನನಗೆ ಮೆಸೇಜ್ ಬರ್ತಾ ಇದೆ. ಬಿ ಕೇರ್ಫುಲ್, ಬಿ ಪ್ರೊಟೆಕ್ಟೆಡ್, ಯುವರ್ ಎನರ್ಜಿನ ಆದಷ್ಟು ಪ್ರೊಟೆಕ್ಟ್ ಮಾಡಿ. ಓಕೆ, ಆ್ಯಂಡ್ ಎಸ್ ಕ್ರಿಯೇಟ್ ಯುವರ್ ಓನ್ ಯೂನಿವರ್ಸ್. ಬೇರೆಯವರ ಹಾಗೆ ನೀವು ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ ಇದರ ಹಿಂದೆ ಏನು ಮೆಸೇಜ್ ಇದೆ ಅಂತ. ದಿಸ್ ಬ್ಯಾಟಲ್ ಈಸ್ ನಾಟ್ ವಿತ್ ಎನಿ ಒನ್ ಎಲ್ಸ್, ಇಟ್ ಈಸ್ ಓನ್ಲಿ ಬಿಟ್ವೀನ್ ಯು ಆ್ಯಂಡ್ ಯುವರ್ ಮೈಂಡ್ ಎವ್ರಿ ಡೇ. ಎಸ್, ಎಷ್ಟು ಚೆನ್ನಾಗಿದೆ ಮೆಸೇಜ್ ಅಲ್ವಾ. ನೀವು ರೈಟ್ ನಾವು ಏನು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನೋಡಿ, ಅದು ಬೇರೆಯವ್ರ ಜೊತೆ ಅಲ್ಲ, ಅದು ನೀವು ಮತ್ತು ನಿಮ್ಮ ಮಧ್ಯೆ ಇರುವಂತಹ ಬ್ಯಾಟಲ್. ಸೊ ಆದಷ್ಟು ಮೈಂಡನ್ನು, ಅದಕ್ಕೆ ನಾನು ಹೇಳಿದೆ ಮೈಂಡನ್ನು ಆದಷ್ಟು ಕಾಮಾಗಿರಿಸಿ. ಓಕೆ, ಮೈಂಡನ್ನು ಆದಷ್ಟು ಕಾಮಾಗಿರಿಸಿ. ನಿಮ್ಮಲ್ಲಿರುವಂಥ ಫ್ಲೇಮ್, ನಿಮ್ಮಲ್ಲಿರುವಂಥ ಡಿಸೈರ್ಸ್, ಆ ಡಿಸೈರ್ಸ್ ಏನು ಅನ್ನೋದು ಕೂಡ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ಆ ಡಿಸೈರ್ಸ್ ನಿಮ್ಮನ್ನು ಒಳ್ಳೇದು ಮಾಡುತ್ತಾ ಅಲ್ಲ ಒಳ್ಳೇದು ಮಾಡಿಸೋದಿಲ್ವಾ, ಎಷ್ಟೊಂದು ಟೆಂಪ್ಟೇಷನ್, ಎಷ್ಟೊಂದು ಟೆಂಪ್ಟ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡಬೇಕಾಗತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಆದಷ್ಟು ಒಳ್ಳೆ ಜನರ ಸಂಗ ಮಾಡಿ. ಓಕೆ, ಎಲ್ಲಿ ನಿಮಗೆ ಹೋದಾಗ ಒಳ್ಳೆ ಫೀಲ್ ಆಗ್ತಾ ಇಲ್ಲ ನೋಡಿ, ಅಲ್ಲಿಂದ ರಿಟರ್ನ್ ಬಂದುಬಿಡಿ. ಓಕೆ, ಸೊ ಲೆಟ್ಸ್ ಇದರಿಂದ ನಾನು ನೋಡಿಲ್ಲ ಪೈಲ್ ನಂಬರ್ 2 ಅವ್ರಿಗೆ ಏನಿದೆ ಅಂತ. ಸೀಡ್ ಸೋಯಿಂಗ್, ಫ್ಯೂಚರ್ ಗ್ರೋತ್ ಈಸ್ ಫಾರ್ಮಿಂಗ್ ಕ್ವೈಟ್ಲಿ. ಓಕೆ, ಸೊ ನಿಮ್ಮ ಫ್ಯೂಚರ್ ಗ್ರೋತ್ ಏನಿದೆ ನೋಡಿ ಅದು ಕ್ವೈಟ್ಲಿಯಾಗಿ ಫಾರ್ಮ್ ಆಗುತ್ತೆ. ಓಕೆ, ಯು ಆರ್ ಲಿಮಿಟ್ಲೆಸ್, ಯು ಆರ್ ಕ್ಯಾಪೇಬಲ್ ಆಫ್ ಮೋರ್ ದೆನ್ ಯು ರಿಯಲೈಸ್. ಎಸ್, ನೀವು ಅಂದ್ಕೊಂಡದ್ಕಿಂತ ಕೂಡ ಹೆಚ್ಚಿನ ಪೊಟೆನ್ಷಿಯಲ್ ನಿಮ್ಮಲ್ಲಿದೆ. ಪೈಲ್ ನಂಬರ್ 2, ಯು ಆರ್ ಕ್ಯಾಪೇಬಲ್ ಫಾರ್ ಮೋರ್ ದೆನ್ ಯು ರಿಯಲೈಸ್. ನಿಮ್ಮನ್ನು ಲೈಕ್ ಇವಾಗ ನೋಡಿ, ಕಪ್ಪೆ ಬಾವಿಯೊಳಗಿರುತ್ತೆ, ಅದಕ್ಕೆ ಅನಿಸುತ್ತೆ ಅದೇ ಒಂದು ಪ್ರಪಂಚ ಅನ್ನೋದು ಅಲ್ವಾ. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ರೆ, ಥಿಂಕ್ ಔಟ್ ಆಫ್ ದ ಬಾಕ್ಸ್.
ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಯು ಆರ್ ಕ್ಯಾಪೇಬಲ್ ಫಾರ್ ಮೋರ್ ದೆನ್ ಯು ರಿಯಲೈಸ್. ನೀವು ರಿಯಲೈಸ್ ಮಾಡೋದಕ್ಕಿಂತಲೂ ಹೆಚ್ಚಿನ ಒಂದು ಕ್ಯಾಪೇಬಲನ್ನು ನೀವು ಇಟ್ಕೊಂಡಿದ್ದೀರಾ. ಓಕೆ, ಅದೇ ನಾನು ಹೇಳ್ದೆ ಅಲ್ವಾ, ಐ ಥಿಂಕ್ ನಾನು ನಿಮಗೇನೆ ಹೇಳಿದೆ ಅಂತ ಅನಿಸುತ್ತೆ, ಮಲ್ಟಿ ಟಾಸ್ಕ್ ಮಾಡಬಹುದು ನೀವು ಅನ್ನೋದು. ಓಕೆ, ಸೊ ಅಂಥ ಎನರ್ಜಿಯಲ್ಲಿ. ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಹಾಗೆ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.